ಮಂಗಳೂರು ಏರ್ಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಬೆಂಬಲಿಗರ ಶಕ್ತಿ ಪ್ರದರ್ಶನ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಲು ಮಾಜಿ ಸಚಿವ ರಮನಾಥ ರೈ ನಿರಾಕರಿಸಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಲ್ಲಾಗಿದ್ದು ಸಣ್ಣ ವಿಚಾರ ಎಂದವರು ಮಂಗಳೂರಿನಲ್ಲಿ ಹೇಳಿದ್ದಾರೆ. ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ನಾನು ಮಾತನಾಡುವುದಿಲ್ಲ. ನಾವು ಗ್ಯಾರಂಟಿ ಭಾಗ್ಯಗಳನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಎಂದಷ್ಟೇ ಹೇಳಿದ್ದಾರೆ. ಆದರೆ ಬಿಹಾರದಲ್ಲಿ ಚುನಾವಣೆ ಪೂರ್ವದಲ್ಲೇ ಹಣ ಹಂಚಲಾಗಿದೆ ಎಂದು ಆರೋಪಿಸಿದ ಅವರು, ನಾವು ಅನ್ನಭಾಗ್ಯ ಯೋಜನೆಯನ್ನ ದೇಶದಲ್ಲೇ ಪ್ರಥಮ ಬಾರಿ ಕೊಟ್ಟಾಗ ಬಿಟ್ಟಿ ಭಾಗ್ಯ ಎಂದು ಪ್ರಚಾರ ಮಾಡಿದ್ರು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನರನ್ನ ಸೋಮಾರಿ ಮಾಡುವ ಕಾರ್ಯಕ್ರಮ ಎಂದು ಹೇಳ್ತಾ ಇದ್ರು, ಈಗ ಇವರು ಮಾಡಿದ್ದೇನು ಎಂದು ರಮನಾಥ ರೈ ಪ್ರಶ್ನಿಸಿದ್ದಾರೆ. ಅವರೊಂದು ಕಾರ್ಯಕ್ರಮ ಮಾಡಿದ್ರು, ಹೆಣ್ಮಕ್ಕಳಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಏನು ಲಾಡ್ಲಿ ಬೆಹನ್ ಕಾರ್ಯಕ್ರಮ ಮಾಡಿದರು. ಇದು ಅವರು ಮಾಡಿದರೆ ಒಂಥರ, ಬೇರೆಯವರಿಗೆ ಒಂಥರ ಅನ್ನುವಂಥದ್ದು ಅವರ ವಿಚಾರ. ಅದರಿಂದಾಗಿ ಇವತ್ತು ಅವರು ಬಹುಶಃ ಈ ಥರ ಮಾಡಿಕೊಂಡು ಏನು ಪಕ್ಷದ ಒಂದು ಕೆಲಸ ಮಾಡ್ತಕ್ಕಂಥ ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ಏಜೆಂಟ್ ಅಂತ ಹೇಳೋದಾದರೆ ಅದಕ್ಕೆ ಅರ್ಥ ಏನು ಅಂತ ನಾನು ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು, ಬಡವರಿಗೆ ಅಕ್ಕಿ ಅನ್ನ ಭಾಗ್ಯ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡ್ತಕ್ಕಂಥ. ಇದು ಚುನಾವಣೆ ಎಲ್ಲ ಪೂರ್ವದಲ್ಲಿ ಹಂಚುವಂಥದ್ದು ಸರಿ ಇಲ್ಲ ಅಂತ ಹೇಳಿದಂಥ ಮಾತನ್ನು ಹೇಳಲಿಕ್ಕೆ ನಾನು ಚುನಾವಣೆ ಘೋಷಣೆ ಆದಾಗ ಬಹುಶಃ ಇವರು ಹಂಚಲಿಕ್ಕೆ ಶುರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಾನು ಹೇಳಿ ಬಯಸ್ತಕ್ಕಂಥ.